ಸೊ ಹಲೋ ನಮಸ್ಕಾರ, ಸ್ವಾಗತ ಮತ್ತೊಂದು ವ್ಲಾಗ್ಗೆ. ಸೊ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿ. ಇವತ್ತೇನಪ್ಪ ಅಂದರೆ ನಮ್ಮ ಫಸ್ಟ್ ಪಿ ಯು ಸಿ ಲಾಸ್ಟ್ ಎಕ್ಸಾಮು. ಸೊ ಲಾಸ್ಟ್ ಎಕ್ಸಾಮ್ ಮುಗಿಸೋಕ್ಕೆ ಫುಲ್ ಖುಷಿಯಾಗಿದೆ. ತಲೆನೋವೆಲ್ಲ ಹೋಯ್ತು ಅನಿಸ್ತಿದೆ ಈಗ. ಸೊ ಇನ್ನೊಂದು ಎಕ್ಸಾಮ್ ಇದೆ, ಅದು ಮುಗಿಸ್ಬಿಟ್ಟು ಬರೋಣ. ಸೊ ಏನಪ್ಪ ಅಂದರೆ ಅಷ್ಟೇ, ಇವತ್ತೇನಿಲ್ಲ, ಇವತ್ತು ನಾರ್ಮಲ್ ಕ್ಯಾಶುವಲ್ ವ್ಲಾಗ್. ಆಮೇಲೆ ನನ್ನ ರೂಮಲ್ಲಿ ಈ ಕಡೆ ಪೋಸ್ಟರ್ಸ್ ಹಾಕಿದ್ದೀನಿ, ನೋಡಿ ಹೆಂಗಿದೆ ಕಮೆಂಟ್ ಮಾಡಿರಲಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಆಮೇಲೆ ನನ್ನ ಸೆಟಪ್ ಎಲ್ಲ ಏನಾಯ್ತೋ ಗೊತ್ತಿಲ್ಲ, ಚೆನ್ನಾಗಿದೆ ಅಂತಿದ್ರೆ ತುಂಬ ಜನ ಹೇಳ್ತಿದ್ರು, ಚೆನ್ನಾಗಿದೆ ಅಂತಿದ್ರು. ಆದರೆ ಅದು ಚೆನ್ನಾಗಿದೆ ಅಂತ ಅಂದಾಗ ಇನ್ನೇನು ಫಸ್ಟು ಮುಂದೆ ಹೋಯ್ತು, ಹೆಂಗೋ ರೆಡಿ ಮಾಡಿಸ್ಕೊಂಡೆ. ನೆಕ್ಸ್ಟ್ ಈಗ ರಿಂಗ್ ಲೈಟ್ ಹೋಗಿದೆ, ಹೆಂಗೂ ಮಾಡೋದು, ಅಯ್ಯೋ. ಸೊ ಸೆಟಪ್ಪು ಮತ್ತು ಪೋಸ್ಟರ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈ ಪೋಸ್ಟರ್ಸ್ಗಳ ಥರನೇ ನಮ್ಮ ಸೆಟಪ್ ಥರನೇ ನಮ್ಮ ಚಾನಲ್ ಬ್ರೈಟ್ ಆಗಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಬೇಕು. ಸೊ ನಿಮ್ಮ ಸಪೋರ್ಟ್ ಬೇಕಪ್ಪ ಅಂದರೆ ಏನಿಲ್ಲ, ಕೆಳಗಡೆ ಇಲ್ಲಿ ಕಾಣ್ತಿದೆಯಲ್ಲ ಈ ಥರ ಇರುತ್ತೆ, ಅದನ್ನ ಹೋಗಿ ಸಬ್ಸ್ಕ್ರೈಬ್ ಅಂತ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ, ಅಷ್ಟೇ, ಬೇರೆ ಏನು ಬೇಡ ನಮಗೆ. ಸೊ ಅಷ್ಟೇ ಇವತ್ತು ಕಾರ್ಯಕ್ರಮ. ಇವತ್ತೇನಪ್ಪ ಅಂದರೆ, ಸೊ ಎಕ್ಸಾಮ್ ಟೈಮಲ್ಲಿ ನಾನು ನಮ್ಮ ಸುಜಲ್ ಗೊತ್ತಲ್ಲ, ಸುಜಲ್ ಜೊತೆ ಹೋಗ್ತಾಯಿದ್ದೆ ಅವ್ರ ಗಾಡೀಲಿ ಎಕ್ಸಾಮ್ಗೆ. ಸೊ ಬಸ್ ಫೆಸಿಲಿಟಿ, ಕಾಲೇಜ್ ಬಸ್ ಫೆಸಿಲಿಟಿ ಇಲ್ಲ ಅಂತಿದ್ರು. ಸೊ ಇವತ್ತೇನಪ್ಪ ಅಂದರೆ, ಇವತ್ತು ನಮ್ಮ ಗಾಡೀಲಿ ಹೋಗೋಣ ನಾವು, ಬನ್ನಿ. ಯಾರೆಲ್ಲ ಲೈಕ್ ಮಾಡ್ಕೊಳ್ಳಲ್ಲ, ಲೈಕ್ ಮಾಡ್ಕೊಳ್ಳಿ. ಇದೇನಿದು ಮೇಥಿ ಮಟರ್, ಯೂಟ್ಯೂಬ್ ನೋಡ್ಕೊಂಡು ಏನೇನೋ ಮಾಡ್ತೀನಪ್ಪ ನೀನು. ಹಾಯ್ ಮಮ್ಮಿ, ಬಾಯ್. ಸೊ ಫುಲ್ ಓವರ್ ಎತ್ಕೊಂಡಿದ್ದೀನಿ, ಎಂತಕ್ಕಪ್ಪ ಅಂದರೆ ಡಿಕ್ಕಿಲಿ ಇಡ್ತೀನಲ್ಲ, ಡಿಕ್ಕಿಲಿ ಇಟ್ಟಾಗ ಕ್ಯಾಮ್ರಾ ಸ್ಕ್ರಾಚಸ್ ಆಗಬಾರ್ದಲ್ಲ, ಸೊ ಅದಕ್ಕೆ ಎತ್ಕೊಂಡಿದ್ದೀನಿ. ನೋಡೋಣ ಬನ್ನಿ. 2 hours later. ನಮ್ದಿದು ಯಾರು ಏನಾದರೂ ಹಂಗೆ ತಗೊಂಡು ನಮ್ಮದು ಅಂತೂ ಇದೆ ಬರ್ಬಿಟ್ಟು ಪ್ಲ್ಯಾನ್ ಏನಪ್ಪ ಅಂದರೆ, ನಮ್ಮ ಪ್ರಜ್ವಲ್ ಅವರು ಅಂಗಡಿ ತೆಗಿದ್ದಾರೆ, ಪಾನಿಪುರಿ ಅಂಗಡಿ. ಓ ಬೋರ್ಡಲ್ಲಿ ಆಗ್ಬಿಡಿ, ನಾನು ನೋಡೇ ಇಲ್ಲ, ಬೋರ್ಡಲ್ಲಿ ಹಾಕಿದ್ದಾರೆ, ತೋರಿಸ್ಕೋ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ, ನೋಡಿಲ್ಲ, ರೆಡಿ ಮಾಡೋಣ. ಸೊ ಏನಪ್ಪ ಅಂದರೆ ಮ್ಯಾಟ್ರು, ಇವತ್ತು ನಮ್ಮ ಕ್ಲಾಸ್ ಟೀಚರು, ಅವರು ತಮಿಳ್ನಾಡವರು, ಅವ್ರೇನು ಮಾಡಿದ್ದಾರೆ, ಆ್ಯಕ್ಚುಲಿ ಇವತ್ತು ರಿಸೈನ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ ವಾಪಸ್ ತಮಿಳ್ನಾಡಿಗೆ. ಅವರು ಇವತ್ತೇ ಲಾಸ್ಟ್ ಡೇಟು. ಅಲ್ಲಿ ಎಲ್ಲರೂ ನನ್ನೇ ನೋಡಿದವ್ರು ಕ್ಯಾಮ್ರಾ ಹಿಡ್ಕೊಂಡು ನಿಂತವನಿ ಅಂತ, ಯಾರ ಕೈ ತೋರಿಸ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂತವನಿ ಅಂತ ಅಲ್ಲಿ. ಸೊ ನಮ್ಮ ಕ್ಲಾಸ್ ಟೀಚರು ರಿಸೈನ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ತಮಿಳ್ನಾಡು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಇವತ್ತು ಏನಾರು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಇದೆ. ಇಲ್ಲ ನಮ್ಮ ಪ್ರಜ್ವಲ್ ಅವ್ರು ಬರೋಕ್ಕಾಗಲ್ಲ ಅಂತಿದ್ದಾರೆ. ಕ್ಲಾಸಲ್ಲಿ ಹಿಂಗಂದ್ರು, ಇವಾಗ ಹಿಂಗಂತವ್ರಿ. ನೋಡೋಣ, ಅವ್ರಿಗೆ ವೆಯ್ಟಿಂಗು, ಅವ್ರದ್ದೇನು ರೆಸ್ಪಾನ್ಸ್ ಬರುತ್ತೆ ಅದನ್ನು ನೋಡಿಕೊಂಡು 3 ಗಂಟೆ ಮೇಲೆ ಓಡೋದು. ಅಲ್ಲಿ ಗಂಟೆ ಸಿಗೋದ ನಮ್ಮ ಸುಜಲ್ ಅವ್ರು ಕನ್ವಿನ್ಸ್ ಮಾಡ್ತಾವ್ರೆ, ಪ್ರಜ್ವಲ್ ಅವ್ರು ಅಷ್ಟೊಂದು ಯಾರು ನೋಡ್ದು ನೋಡ್ತಾ ಇದ್ದೀವಿ ನಾನೇ ಅಂತ. ಓಪನಿಂಗ್ ಆಯ್ತಲ್ಲ, ಇವತ್ತು ಆಗಲ್ಲ ಅಂತವ್ರೆ. ಆಗಲ್ಲ ಮತ್ತೇನು ಮಾಡೋದು ಈಗ? A few inches later. ಯಾರಪ್ಪ ಈ ಕೈ ಮಾಡ್ಕೊಂಡು ಮಾಡ್ತಾವ್ರಲ್ಲ ಅಣ್ಣ. ಗೊತ್ತಲ್ಲ ರೂಟ್ ಈಗ. ಓ ಎಲ್ಲಿ ಹೋಯ್ತಿದ್ಯಾ? ಇಲ್ಲ ನಮ್ಮ ಮನೆಗೆ ಹೋಗು. ಮತ್ತೆ ನಂಗೆ ಕೆಂಪು ಅಲ್ಲೋ ಹಂಗೆ ಹಂಗೆ ಹೆಂಗೂ ಕನ್ಫ್ಯೂಸ್ ಆಗೋಯ್ತು. ಅಯ್ಯೋ ಹಂಗೋಗಲಿ. ಫೈನಲ್ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದಾಯಿತು, ಹೋಗಿರ್ತೀನಿ, ಯಾವ ರೋದನೇನೂ ಇಲ್ಲ. ಸದ್ಯ ಫಸ್ಟ್ ಇಯರ್ ಕಂಪ್ಲೀಟೆಡ್, ಸೆಕೆಂಡ್ ಇಯರ್ ಹೋಗ್ಬೇಕು. ಅಂದರೆ ಆಲ್ರೆಡಿ ಸೆಕೆಂಡ್ ಇಯರ್ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೀವಿ. ಸೊ ಪುನಃ ಈಗ 3 ಗಂಟೆಗೆ, ಈಗ ಹತ್ತತ್ರ ಎಷ್ಟಾಗ್ತಿದೆ ಅಂದರೆ 2 ಗಂಟೆ ಕರೆಕ್ಟಾಗಿ ಈಗ. ಸೊ 3 ಗಂಟೆಗೆ ಪುನಃ ಪ್ರಜ್ವಲ್ ಅವ್ರ ಮನೆಗೆ ಹೋಗಬೇಕು. ಸೊ ಹೇಳಿದ್ನಲ್ಲ, ಚಾಟ್ಸ್ ಅಂಗಡಿ ಓಪನ್ ಮಾಡ್ತಿದ್ದಾರೆ.
ಅವ್ರ ಮನೆಗೆ ಹೋಗಿ ಫಸ್ಟೇ ಕಸ್ಟಮರ್ ಆಗಕ್ಕೆ ಟ್ರೈ ಮಾಡೋಣ. ಫಸ್ಟ್ ನಾವೇ ಕಸ್ಟಮರ್ ಆಗಿ. ಸೊ ಬನ್ನಿ ಹೋಗಿ ತಿನ್ಕೊಬರೋಣ. One hour later. ಸೊ ಏನಪ್ಪ ಅಂದರೆ ಹೇಳಿದ್ನಲ್ಲ 3 ಗಂಟೆಗೆ ಪ್ರಜ್ವಲ್ ಅವ್ರ ಮನೆಗೆ ಹೋಗ್ಬೇಕಂತ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಟಿದ್ದೀವಿ ಪ್ರಜ್ವಲ್ ಅವ್ರ ಮನೆ ಹತ್ರ. ಸೊ ಆನ್ ದ ವೇ ಹೋಯ್ತಾ ಸುಜಲ್ನ ಪಿಕಪ್ ಮಾಡಬೇಕು. ಸುಜಲ್ನ ಪಿಕಪ್ ಮಾಡಿಕೊಂಡು ಪ್ರಜ್ವಲ್ ಮನೆಗೆ ಹೋಗೋಣ. ಗೇಟ್ ಯಾಕೋ ಹಾಂ ಎಷ್ಟು ಗಂಟೆಗೆ? ಹಾಂ ಆಯ್ತು. ರೌಂಡ್ ಮೇಲೆ ರೌಂಡ್ ಹೊಡಿತಾವನೆ. ಇಲ್ಲ ಅವನು ಫೋನ್ ಮಾಡಿ ಹೇಳ್ದ ಅವನಿಗೆ. ಹೇಳಿದೇನೋ ಅವನಿಗೆ ಈ ಮೊದಲ ಕಿವಿನ ತೆಗಿ ನೀನು. ಮಾಡೋದು ನೀನು ನೋಡೋಣ. ಓ ನಮ್ಮ ಪ್ರಜ್ವಲ್ ಅವರು ಯೂಟ್ಯೂಬಲ್ಲಿ ನೋಡ್ತೀರಾ ಎಷ್ಟು ದಿವಸ ಇವತ್ತು ಶೆಫ್ ಆಗಿ ನೋಡ್ತೀರಾ ನೋಡಿ. ರಾಮಾನುಜನರ ನಮ್ಮ ಕ್ಲಾಸಲ್ಲಿ ರಾಮಾನುಜನ್ ಥರ ಅವರು ಇದೆಲ್ಲ ಯಾವುದೋ ವಿಡಿಯೋ ಎಲ್ಲ ಮಾಡ್ತಾರೆ ಕೇಳಿ. ನೋಡಿ ಅಂಗಡಿ ಎಲ್ಲಿದೆ ಗೊತ್ತಾ? ಬೆಂಗಳೂರು ಟು ಮೈಸೂರು ಹೋಗೋ ರೋಡಲ್ಲಿ, ಹಳೆಯ ಬೆಂಗಳೂರು ಟು ಮೈಸೂರು ಹೋಗೋ ಮೇನ್ ರೋಡಲ್ಲಿ ಪಕ್ಕದಲ್ಲೇ ಇದೆ ಅರ್ಚಕ್ರಳ್ಳಿ ಅಂತ. ನೋಡಿ ಎಲ್ಲರೂ ಬನ್ನಿ, ಎಲ್ಲರೂ ಟೇಸ್ಟ್ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಡ್ತೀನಿ ಕಣೋ. ಹಾಂ ಈ ದೇವಸ್ಥಾನ ಲ್ಯಾಂಡ್ ಮಾರ್ಕು. ಆಕ್ಸಿಡೆಂಟ್ ಸ್ಪಾಟ್ ಆಕ್ಸಿಡೆಂಟ್ ಸ್ಪಾಟ್ ಇದು, ಡೇಂಜರ್ ಝೋನು. ಲಮ್ಸ್ ಇದೆ, ನೋಡ್ಕೊ ಬನ್ನಿ ರಾತ್ರಿ ಹೊತ್ತು ತುಂಬ ಆಕ್ಸಿಡೆಂಟ್ಗಳಾಗ್ತಿರುತ್ತೆ. ನಮ್ಮ ಪ್ರಜ್ವಲ್ ಓಪನ್ ಮಾಡಿದ್ದು ಆಪೋಸಿಟಲ್ಲಿ ಒಳ್ಳೆ ಕಾಂಪಿಟೇಷನ್ಗಳು ಅಲ್ಲಿ. ಇಲ್ಲೊಂದು ಪಾನಿಪುರಿ ಅಂಗಡಿ, ಆಮೇಲೆ ಇಲ್ಲೊಂದು ಪಾನಿಪುರಿ ಅಂಗಡಿ, ಕಲ್ಲಂಗಡಿ ಹಣ್ಣು ಎಲ್ಲ ಐತೆ. ಮಸಾಲೆ ಓಹೋ. ಈಗ ಅಷ್ಟು ಬೆಂಕಿ ಹಚ್ತಾರೆ, ಬೆಂಕಿ ಹಚ್ಬಿಟ್ಟು ಹಾರಿಸ್ತಾರೆ ಸೀಲಿಂಗ್. ಎಲ್ಲೋ ಇದೆ ಏನೋ ಏನಂತಾರೆ ಚಿಮ್ನಿ. ನೋಡ್ಕೊಳ್ಳಿ ರೆಸಿಪಿ ಇಡೇನು ಅದು ಯಾವ ಮಾಡಲ್ಲ. ನಾನು ಒಳಗೆ ಬಂದು ಟಕ್ಕಂತ ಹಚ್ಕೊಟ್ಬಿಡ್ತೀನಿ ನೋಡ್ತೀವಿ. ಈಗ ಯಾವ್ದು ಅಡ್ಕಾಸಿ ಇವ್ರು ಮಡಿಕೊಂಡು 5 ವರ್ಷ ಆಯ್ತಿದ್ರು. ಏನೋ ಕ್ಯಾಂಟೀನ್ ಎತ್ಕೊಂಡ್ಬಿಟ್ಟಿದ್ಯೇನೋ ಇದನ್ನ ಮಾಡೋದು ಮಾಡ್ಬಿಟ್ರೆ ಅಷ್ಟೇ ಅವನಿಗೆ ಪದಾರ್ಥ ನೋಡಿಲಿ ಹಿಂಗೆ ಅನ್ಕೊಂಡು ಹಿಂಗೆ ಹಾಕ್ಬಿಟ್ಟು ಹಂಗೆ ಇಲ್ಲಿ ನೋಡ ಇಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಲ್ಲ ಎಲ್ಲದಕ್ಕೂ ಒಂದೇ ಮಸಾಲೆ. ಕಬಾಬ್ ತಗೋ ಫಿಶ್ ಮಸಾಲೆ, ಫಿಶ್ ತಗೋ ಎಗ್ ರೈಸ್ ತಗೋ ಮೀನ್ ಮಸಾಲೆ, ಎಲ್ಲದಕ್ಕೂ ಒಂದೇ ಮಸಾಲೆ. ಮ್ಯಾಮ್ ಹೋಯ್ತಾರೆ ಮ್ಯಾಮ್. ಗಾಡಿ ಓಡಿಸ್ಬೇಕಾರೆ ಅಟೆನ್ಷನ್ ಅಷ್ಟೇ, ಲೆಫ್ಟ್ ರೈಟ್. ಗೋಬಿ ಚೆನ್ನಾಗೈತೆ ಅಂದ್ಬಿಟ್ಟು ಇನ್ನೊಂದು ಪ್ಲೇಟ್ ಹಾಕ್ಸ್ಕೊ ತಿಂತವ್ರೆ. ಎಷ್ಟಾಯ್ತಾ? ಎಷ್ಟು ಎಲ್ಲ 30? ಹಾಂ ರಪ್ಪಂಗೆ ಹೇಳ್ಬೇಕಲ್ಲ. ವೋಲ್ಸ್ ವ್ಯಾಗನ್ದು ಪೋಲೋ ಅಲ್ಲ ಅದು. ಹಾಂ ಇದು ಸರಾಂಜದು ಅದು. ಯಾರೋ ಬಂದ್ರೆ ನೋಡೋ ನಿಂತಿಲ್ವೇನೋ. ಎಲ್ರಿಗೂ ಹೋಗ್ತೀವಿ ನಮಗೂ ಗೊತ್ತಿಲ್ಲ ಸರಿಯಾಗಿ. ಹೆಂಗಿತ್ತ ಮಚ್ಚ? ಸಕ್ಕತ್ಲೋ ನಿಧಾನಕ್ಕೆ ಹೋಗೋ ಸುವಾಸ್ ಕೋತ ನಿಂದೆ. ಎಂಥವ್ರಾಗ್ತೀವಿ ಗೊತ್ತಾ 3 ಜನ. ಅಲ್ಲಿಂದ ಕಿರ್ಸ್ಕೊತಾರೋ
ನೀನ್ ಆ ಗಾಡಿ ಇವತ್ತು ಓಯ್ ನಮ್ ಗಾಡಿ ಮುಂದಕ್ಕೆ ಹೋಗಲ್ಲ ಈಗ. ಹಣ ಬಂದ ಓಯ್ ಇರೋ 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 ಇರೋ. ಓಯ್ ಏನು ಹಂಗ್ ಶಿಫ್ಟ್ ಮಾಡ್ತಾವನೆ. ಮುಗೀತು. ಓ ಚಪ್ರ ಏನು ಹಾಕ್ತವ್ರೆ. ಒಳಗೋಗಿರಲ್ಲ ಚಪ್ರ ಹಾಕ್ತಾರೆ ಅಲ್ಲ ತೆಗಿತಿರ್ಬೇಕೇನೋ ಅಂತ. ಓ ತೆಗಿತಿರ್ತಾರೆ. ಏನೋ ಅದು ನಂದ್ ಕಾಲಿನ ನಿಂತ್ ಕಾಲಿನ ಪೆಟ್ರೋಲು. It was at this moment that he knew. He fucked up. ಯಾರನು ಹಂಗ್ ಶಿಟ್ ಹೊಡಿತಾವನೆ. ಸೌಂಡ್ ಹಾಕವ ನುಗ್ಲಿ ಅದು. ನೆಗ್ಲೆ ನೆಗ್ಲೆ ನೆಗ್ಲೆ. ಯಾಕೋ ದೇವ್ರೆ ಇದೆಲ್ಲೂ ಕಾಲಿಗೆ ಆಗದೇ ಇಲ್ಲ ನಮ್ಗೆ. ಆಯ್ತಾದಿಲ್ಲ ಈಗ. ಸುಹಾಸು ಕಾಲೆತ್ತು ಮಗ. ಇಲ್ಲಿ ಇರೋದೀಗ ಓ ಏನು ಹಿಂಗಿದ್ದೋ ಏನು ಅಂದ್ರೆ ಇಲ್ಲ ಇಲ್ಲ ಮೇಂಟೈನ್ ಮಾಡ್ತಾ ಇರೋದು. ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರೋದು. ಮುಚ್ಚ ಫುಲ್ ಕೆಳಗೆ ಕಚ್ಕೊಬಿಟ್ಟೈತೆ ಕಣ ಗಾಡಿ. ಏನಂದೆ ಇನ್ನೊಂದ್ಸಲ ಹೇಳು. ತಾಳೆ ಹೋವ ಎದೆಯಿಂದ ಅಂಕಲ್ ಗಾಬ್ ಆಗ್ಬಿಟ್ಟವ್ರೆ. ಏನ್ ಇವ್ರ ಹುಡುಗರು ಹೆಂಗ್ ಆಡ್ತವ್ರೆ. ಓಯ್ ಏನ್ ಪ್ಲೇ ಭಯ. ಏನ್ ಮಾಡೋದು ಹೊಡಿಲಿ ನಾವು ಹೊಡಿಯೋದು. ಫುಲ್ ಹಿಡ್ದಿದ್ಯಾ ಮಚ್ಚ. ಪೆಟ್ರೋಲ್ ಅದ್ರಲ್ಲಿ ಬ್ಲಿಂಕ್ ಐತೈತೆ ತಾನೆ ಅದು. ಟ್ಯಾಂಕ್ ಅಲ್ಲಿ ನೋಡು. ನಮ್ ಟ್ಯಾಂಕ್ ಅಲ್ಲಿ ನೋಡು ಗಾಡಿ ಒಂದ್ಸತಿ ಆಫ್ ಆಗ್ಬಿಡ್ಸು. ನಮ್ದು ಚುಪ್ಪಿಟ್ಟು ಓಯ್ ಉಕ್ತೈತಲ್ಲೋ. ಒಂದ್ ಕಾಲಿಡ್ರಿ ಎತ್ತಾಕ ಇಲ್ಲಿ. ಆಚೆ ಇದು ಈಟ್ಗೆ ಬುಗ್ ಅಂತ ಉಕ್ತೈತೆ ಪೆಟ್ರೋಲ್. ಹೆಂಗ ಯಾಕದು 50 ರೂಪಾಯಿಗೆ ಸಾಕೇನು ಅಷ್ಟೇನಾ? ಹಿಂಗೇನಾ? ಚೆನ್ನಾಗೈತಲ್ಲ. ಹಾ ಕರೆಕ್ಟ್ ಮಚ್ಚ ನೀ ಸಮುದ್ರ ಬಗ್ಗೆ ಸಾಕಾಗಿರೋದು. ನೀನ್ ಎದೋಳ್ ಬಿಡಕೊಂಡು ಟೌನಲ್ಲಿ ಮುಂದೆ ಬಿಡ್ಸು. ಬ್ರೇಕ್ ಹಿಡಿದ್ರೆ ಹಿಂದ್ಗಡೆ ರೇರ್ ಬ್ರೇಕ್ ಎಕ್ಕಿರ್ಬೇಡ. ನನ್ ಕಾಲ ನಾನು ಹೋದೆ. ಇಲ್ಲೂ ಇಟ್ಕೊಂಡು 2 ಸೆಕೆಂಡು. ಮತ್ತ ಬೇಕಾದ್ರೆ ನಡ್ಕೊಂಡೆ ಬರ್ತೀನಿ, ನಿಧಾನಕ್ಕೆ ಹೋಗು. ಅಪ್ಪ ಬ್ರೇಕ್ ಮಾತ್ರ ಹಿಡಿಬೇಡ ಮಚ್ಚ, ಈಗಲೇ ಹೇಳ್ತಿದ್ದೀನಿ. ನನ್ನ ಉಸಿರನಿಂದ ಹುಡುಕಿ ಬ್ರೇಕ್ ಎಕಡೆನೋ ಎಲ್ಲ ಇದಾಕೋ. ಸರ್ಕಲ್ ಹೊಡಿಬೋದಾ? ಸರ್ಕಲ್ ನಡಿಯ ಈ ಕಡೆ ಸರ್ಕಲ್ ಅಂತ ಯಾಕೆ ಮಾಡಿದ್ರೆ ಕೆಲಸ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಿ ಹಿಡಿಯುತ್ತೆ.
ಹೆಂಗೋಯ್ತೀರಿ ಇವಾಗ? ನಾವೇನು ಇವನೇ ಕರ್ಕೊಂಡು ಹೋಗಿ ಇವನೇ ಹಿಂಗೆ ಇರ್ತವನೆ ಇಲ್ಲೇ ಮಚ್ಚ ನೀನು ಎಲ್ಲಿ ಸ್ಮೂತ್ ಆಗಿಲ್ಲ ಇಲ್ಲಿ ಇಳಿಸೋ ಇಳ್ಸಕ್ಕಾಗಲ್ಲ. ನಿಲ್ಸಕ್ಕಾಗಲ್ಲ ಬಿಡ, ಹೋಗಿ. ಈಗ ಅಷ್ಟೊಂದು ಇದಾಯ್ತಾ, ಡೀಪ್ ಆಯ್ತಾ? ಏಯ್ ಅಲ್ಲೇ ಅವ್ನು ಬತ್ತ ಹೊರ್ಕೊಳೋ. ಏಯ್ ಅಲ್ಲೇ ಇರೋ. ಅಲ್ಲೇ ಇರ್ರಿ. ಇಲ್ಲಿ ಡೆಡ್ ಎಂಡ್ ಇದೆ, ಹೆಂಗ ಹೋಗ್ತದೆ ಮತ್ತೆ ಹೆಂಗ್ ಬಾ, ನಾನು ನಡ್ಕೊ ಬರ್ತೀನಿ ಈ ಕಡೆಯಿಂದ. ಯಪ್ಪ ಬೇಡ ಗುರು, ಬೇಡವೇ ಬೇಡ. ಉಯ್ ಕಾಲು ಇಟ್ರೆ ಒಳಗೆ ಹೋಯ್ತೈತೆ. ಒಳ್ಳೆ ರೈಡ್ ಇತ್ತು. ಲೋ ನಿನ್ ಜೀವ ಎರಡು ನಿಮಿಷ ನಿಂತು ಬರುತ್ತೆ. ದೃಷ್ಟಿ ದೃಷ್ಟಿ ಬನ್ನಿ, ಹಾಸ್ಪಿಟಲ್ಗೆ ಹೋಗ್ಬೇಕು. ಜಾಸ್ತಿ ಏನೂ ಆಗಿಲ್ಲ, ಬರೀ ಎಲ್ಲ ಕ್ಲೀನ್ ಮಾಡಿ ಪೌಡ್ರ್ ಗೀಡ್ರೆಲ್ಲ ಹಾಕಿ ಕಲಿಸ್ಕೊಟ್ರು ಅಷ್ಟು, ಬೇರೆ ಏನು ಮಾಡಿಲ್ಲ. ಮೆಡಿಸಿನ್ಗೆ ಹೋಗ್ಬಿಟ್ಟಿದ್ದಾರೆ. ತಿನ್ಬಿಟ್ಟು ಮಲ್ಕೊಂಡ್ರೆ ಸಾಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್ 42 ಕನ್ನಡಿಗ.